ಹೇಳ್ತೇನೆ ಕೇಳಿ. ಇದು ಮರದಲ್ಲಿ ಉಗುರು ಹುಟ್ಟುವಾಗ, ಬೆರಳ ತುದಿಯಲ್ಲಿ ಚಿಗುರು ಹುಟ್ಟುವಾಗ. ಮತ್ತೆ ಹೇಗೆ? ಹಾಗೆ ಆಯ್ತು. ಕೋಣನಿಗೆ ಕರು ಹುಟ್ಟುವಾಗ ಮತ್ತೆ ದನಕ್ಕೆ ಕರು ಹುಟ್ಟುವಾಗ, ನನಗೆ ಅಪ್ಪ ಹುಟ್ಟುವಾಗ ಅದು ನಂಬಿಕ. ಅಪ್ಪನಿಗೆ ನಾನು ಹುಟ್ಟುವಾಗ ನೀವು ಮಾತಾಡಿಲ್ವ ಯಾರು? ಆಯ್ತು, ಹೇಗೋ ಒಂದು ಹುಟ್ಟುವಾಗ ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಯಾರು ಹೇಳ್ಬೇಕಷ್ಟೇ. ಆಯ್ತು, ಹೀಗೆಲ್ಲ ಹುಟ್ಟುವಾಗ ಒಂದು ವಿಚಾರ ಅಲ್ವಾ ಇದು. ನಮ್ಮ ಕೃಷ್ಣಯ್ಯ ಗೊತ್ತುಂಟ? ನಮ್ಮ ಊರಿನಲ್ಲಿ ಬಾರಿ ಪ್ರಚಾರ ಕೃಷ್ಣಯ್ಯ. ಯಾವ ಯಾವ ಪ್ರಾಯದಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಭಾರಿ ಪ್ರಚಾರದಲ್ಲಿದ್ದಾನೆ. ಯಾಕೆ ಗೊತ್ತಾ? ಹುಟ್ಟಿದಂತಹ ಬಾಬು ಮಣ್ಣು ತಿನ್ನುವುದುಂಟು, ಮಣ್ಣು ತಿನ್ನದು. ಉಳಿದವರೆಲ್ಲ ಮಣ್ಣು ತಿಂದ್ರೆ ಹೇಗೆ ಬಾಯಲ್ಲಿ ಎಲ್ಲ ಕೆಲಸವಾಗ್ತದೆ. ಆದ್ರೆ ಇವನನ್ನು ಬಾಯಿ ಮಣ್ಣು ತಿಂದವ, ಅವನಮ್ಮ ಬಾಯಿ ಇದನ್ನು ತೆಗಿಲಿಕ್ಕೆ ಹೇಳುವಾಗ ಬಾಯಿಯಲ್ಲಿ ಬ್ರಹ್ಮಾಂಡ ಕಂಡದಲ್ವ. ಹಾಗೆ ಕೃಷ್ಣ ಹುಟ್ಟಿದ್ದಾನೆ. ಯಾವತ್ತು ನಾನು ಅವನ ಮಿತ್ರ ವಿಜಯ ಅಂತ, ಯಾವತ್ತು ನಾವು ಒಟ್ಟಿಗೆ ಸೇರುವುದು ಆಪ್ತ ಮಿತ್ರರು ನಾವಿರುವರು. ಯಾವತ್ತು ನಾವು ದನಗಳನ್ನೆಲ್ಲ ಓಡಿಸಿಕೊಂಡು ಗಿರಿಗಮ್ಮನಗಳಿಗೆಲ್ಲ ಹೋಗಿ ಅದಕ್ಕೆ ಮೇವು ಹಾಕಿ ಹಂಗೆ ಆಟವಾಡಿದಾಗ ಆಗ್ತದೆ. ಹಾಗಾಗಿ ಹೋಗುವವರು ಯಾವತ್ತು ಅವನು ಬೇಗ ಬರ್ತಾನೆ. ಇವತ್ತು ನಾನು ಬಂದು ಎಷ್ಟು ಹೊತ್ತಾಯಿತು, ಇವತ್ತು ಕಾಣುವುದೇ ಇಲ್ಲ. ಅವ ಹೇಳಿದ್ದಾನೆ, ಕಟ್ಟೆಗೆ ಬರ್ಲಿಕ್ಕೆ ಹೇಳಿದ್ದಾನೆ. ಹಾಗಾಗಿ ಕಾಯ್ತಾ ಇದ್ದೇನೆ. ಕರೀಬೇಕಲ್ವ? ಕರೀತೇನೆ, 3 ಸರಿ ಕರೀತೇನೆ. ಓ ಕೃಷ್ಣಯ್ಯ, ಒಂದು. ಓ ಕೃಷ್ಣಯ್ಯ, ಓ ಕೃಷ್ಣಯ್ಯ, 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 ಕೃಷ್ಣಯ್ಯ. ಎಂತಾಯ್ತು? ಒಮ್ಮೆ
ನೀನು ಒಮ್ಮೆಲೆ ಬಂದು ಕೈ ಹಿಡಿದ್ರೆ ಆಗ್ತದ? ನಾನೊಂದು ನಿನ್ನೊಟ್ಟಿಗೆ ಆಟವಾಡಿದ್ದಪ್ಪ, ನೀನು ಎಷ್ಟು ಹೇಳ್ತಿದ್ದ? ನನಗೆ ಹೆದರಿಕೆ ಆಯ್ತು, ಮತ್ತು ಗೊತ್ತಾಯ್ತು ನಿನ್ನದೇ ಕೈ ಅಂತ. ಮತ್ತೆ ಗೊತ್ತಾಗತ್ತೆ ಯಾವತ್ತು ನಾನೆಲ್ಲ ಯಾರ ಮೊಸರು ಹಾಲಿಗೆಲ್ಲ ಕೈ ಹಾಕಿದ ಕೈಯಲ್ವ ನಿನ್ನದು? ಸರಿ ವಿಜಯ, ಏನು ಇದು ಸಿಟ್ಟು ಯಾಕೆ ಇಷ್ಟು? ಸಿಟ್ಟು? ಸಿಟ್ಟು ಮತ್ತೆ ನಿನ್ನಲ್ಲಿ ಸಿಟ್ಟು ಮಾಡದೆ ಮತ್ತೆ ಯಾರಿಗೆ ಸಿಟ್ಟು ಅಂತ ಇರ್ಬೋದ? ಯಾಕೆ ವಿಜಯ? ನೀನು ಬರ್ಲಿಕ್ಕೆ ಹೇಳಿದೆ ಎಲ್ಲಿಗ? ಎಲ್ಲಿಗೆ ಹೇಳಿದ್ದು ನಾನು? ಬೆಳಗ್ಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ನಾಯಿ ಕೂಗುವ ಹೊತ್ತಿಗೆ, ಕೋಳಿ ಬೊಗಳುವ ಹೊತ್ತಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ವಿಜಯ ಹಾಗಾದು ಮತ್ತೆ ಕೋಳಿ ಕೂಗುವ ಹೊತ್ತಿಗೆ, ಹಾ. ನಾಯಿ ಬೊಗಳುವ ಹೊತ್ತಿಗೆ. ನಮ್ಮ ಮನೆಯಲ್ಲಿ ಹಾಗೆ. ಸರಿ ಆಯ್ತು, ಮುಂದುವರಿಸು. ಎಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಿ? ಎಲ್ಲಿಗೆ ಹೇಳಿದ್ದು? ಅರಳಿ ಕಟ್ಟೆಯ ಬುಡಕ್ಕೆ. ನೀನು ಬಂದದ್ದೆಲ್ಲಿಗೆ? ಬಂದಿದ್ದೇನಲ್ಲ ಕಟ್ಟೆ ನೋಡಲ್ಲಿ, ಅಲ್ಲಿ ನೋಡ ಕಟ್ಟೆ ಕಟ್ಟೆ. ನೋಡಿದ್ರೆ ಸಾಕ ವಿಜಯ? ಮತ್ತೆ ನೀನು ಮಾಡಿದ್ದು ಹೇಗಾಯ್ತು ಈಗ? ಹೇಗಾಯ್ತು? ನೀನಲ್ವ ಹೇಳಿದ್ದು ನನ್ನಲ್ಲಿ ಏನು ಹೇಳಿದೆ? ಮದುವೆ ಆದ ಹೆಂಗಸರ ಕುತ್ತಿಗೆ ನೋಡಬಾರ್ದು, ಕಾಲಿನ ಉಂಗುರ ನೋಡ್ಬೇಕು ಅಂತ. ನೀನು ಯಾವ ಈಗ ಯಾರು ಕೈಯಲ್ಲಿ ಹಾಕುವುದಿಲ್ಲ. ಯಾವ್ದನ್ನು ಯಾವ್ದಾದ್ರು ಹೋಲಿಸಿದ್ರೆ ಆಗ್ತದ? ಈಗ ಅದಾಗುದಿಲ್ಲ. ನೋಡು, ಒಮ್ಮೆ ಮೇಲೆ ನೋಡು. ಅರಳಿ ಮರದಲ್ಲಿ ಮಾವು ಆಗ್ತದಲ್ಲ ಈಗ? ಅರಳಿ ಮರದಲ್ಲಿ ಮಾವು ಆಗುದಿಲ್ಲ, ಮಾವಿನ ಕಟ್ಟೆ ಬಂದ್ರೆ ಮಾವೇ ಬಿಡುದು. ಹೌದಾ? ಇದೀಗ ಮಾವಿನ ಕಟ್ಟೆನಾ? ನೀನು ಯಾವ್ದ್ಯಾವ್ದೋ ಕಟ್ಟೆಗೆ ಬಂದು ಕೃಷ್ಣಯ್ಯ ಇಲ್ಲ ಕೃಷ್ಣಯ್ಯ ಇಲ್ಲ ಹೇಳಿದ್ರೆ ಕೃಷ್ಣಯ್ಯ ಎಲ್ಲಿಗೆ ಹೋಗುದು? ಈಗ ನನ್ನನ್ನು ಹುಡುಕಿಕೊಂಡು ಬಂದದ್ದು. ನಾನು ಬೆಳಕಿನ ಜಾವ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ನೀನು ಕೂಡ ತಣ್ಣೀರ ಮಾವಿನ ಕಟ್ಟೆಗೆ ಹೋಗಿ ಕುಳಿತು ನಿನ್ನನ್ನು ಕಾಯುತ್ತಾ ಕಾಯುತ್ತಾ ಕುಳಿತಿದ್ದೆ ವಿಜಯ. ಹಸಿವಲ್ಲಿ ಕೂಡ್ತದ ನಂಗೆ. ಏನು ತಗ್ಲಿಲ್ವ ನೀನು? ನಾನು ಎಲ್ಲಿಂದ ತಂದೆ? ನಿನ್ನಕ್ಕಿಂತ ಮುಂಚೆ ನಾನು ಬಂದು ಕೂತಿದ್ದೇನೆ, ಅಲ್ಲಿ ನೋಡಿದ್ರೆ ನೀನಿದೀಯಾ? ನಾನಿಲ್ಲಲ್ಲ, ನಾನು ನಿನ್ನ ಹಾಗಲ್ಲ. ನಾನು ಎಷ್ಟು ಬುದ್ಧಿವಂತ ಯೋಚನೆ ಮಾಡು ನೀನು. ನಾನು ಬೇಕಾದದನ್ನೆಲ್ಲ ತಂದಿದ್ದೇನೆ. ಎಂತ ತಂದಿದ್ದೀಯ? ನೋಡು, ಕಟ್ಟು ನೋಡು. ಇದು ಯಾವುದು ಗಂಟು? ಯಾರ ಗಂಟು? ಅದರಲ್ಲಿ ತುಂಬ ಉಂಟು. ಈಗ ತೆಗೆಯುವುದಿಲ್ಲ, ಆಮೇಲೆ ತೆಗೆಯುವುದು. ಆದ್ರೆ ಒಂದು ಹೇಳ್ತೇನೆ ಕೇಳು. ಇದಿಲ್ವಾ ಯಾವುದು ಅವಲಕ್ಕಿ ಮೊಸರು, ಅದನ್ನು ಮುದ್ದೆ ಮಾಡಿ ಗೋಣಿಗೆ ಎಷ್ಟು ಬಾರಿ ಹೇಳ್ತೇನೆ ವಿಜಯ. ಯಾಕೆ? ನಾವು ತಿನ್ನುವ ಅನ್ನ, ಕುಡಿಯುವ ನೀರು, ಸೇವಿಸುವ ಗಾಳಿ ಯಾವತ್ತು ಪರಿಶುದ್ಧವಾಗಿರಬೇಕು. ಎಷ್ಟು ಬಾರಿ ಹೇಳಿದ್ರು ನಿನಗೆ ಅರ್ಥವಾಗುವುದಿಲ್ಲವಲ್ಲ? ಈಗ ಏನಾಯ್ತು? ಅವಲಕ್ಕಿ ಮೊಸರನ್ನವನ್ನು ಗೋಣಿಚೀಲದಲ್ಲಿ ಕಟ್ಟಿದರದ ಶುದ್ಧತೆ ಕಾಪಾಡಬೇಡ ಅದರದ್ದು. ನಿನಗೆ ಏನು ಅವಸರ ಮಾಡ? ನಾನು ಹೇಳಿದ್ದ ಪೂರ್ತಿ ಅವಲಕ್ಕಿ ಮೊಸರನ್ನವನ್ನು ಬಾಳೆ ಎಲೆಯಲ್ಲಿ ಮಡಚಿ. ಓ ಹಾಗೆ ಹಾಗೆ. ನೀನು ಈಗ ಅವಸರ ಮಾಡಬೇಡ. ಕಂಚಿನ ಪಾತ್ರೆಯಲ್ಲಿ ಹಾಕಿ ಗೋಣಿ ಚೀಲದಲ್ಲಿ ತಂದಿದ್ದೇನೆ. ನಿನ್ನ ಬುದ್ಧಿವಂತಿಕೆಗೆ ಇದು ಈಗ ಮೆಚ್ಚಿದ್ದೇನೆ. ಅಲ್ಲ, ಆಮೇಲೆ. ಸರಿ ಸರಿ. ಸರಿ ಸರಿ. ಇನ್ನೊಂದು ವಿಚಾರ, ಏನು? ನಾವು ಯಾವತ್ತೂ ಇದೇ ಜಾಗದಲ್ಲಿ ಹಸುವನ್ನು ಮೇಯಿಸಿ ಇಲ್ಲಿ ಹುಲ್ಲೆಲ್ಲ ಖಾಲಿ ಆಗ್ಬಿಡುವ? ಖಾಲಿ ಆಗಿದೆ, ನಮ್ಗೆ ನಡ್ಲಿಕ್ಕೆ ಆಗುದಿಲ್ಲ. ಕಡಿಮೆಗೂ ಆಗುದಿಲ್ಲ. ಇಲ್ಲೇ ಆಟವಾಡಿ ಆಡಿ ಬೇಜಾರಾಗಿದೆ. ನದಿಯ ತೀರದಲ್ಲಿ ನದಿಯ ನೀರು ಬತ್ತಿ ಹೋಗಿದೆ. ನಿಜ. ಹಾಗಾಗಿ ನಾನೊಂದು ಹೊಸ ಜಾಗ ನೋಡಿದ್ದೇನೆ. ಯಾವುದು?
ಏನಿದು? ನಾನೊಂದು ಸುಂದರವಾದ ಜಾಗವನ್ನು ನೋಡಿದ್ದೇನೆ. ಅಲ್ಲಿ ನಮ್ಮವರು ಹುಲ್ಲು ಎಲ್ಲಿ ವಿಜಯ? ಅಲ್ಲಿ ಅಲ್ಲಿ ಅಲ್ಲ, ಊಟಕ್ಕೆ ಸಾಲು ನಿಂತಿದ್ದಾರೆ. ಅದಲ್ಲ ವಿಜಯ, ಮತ್ತೆ ಅಲ್ಲಿ ನೋಡು, ಆ ಗಿರಿಯ ಎಡೆಯಲ್ಲಿ. ಎಡೆಗೆ ಹೋಗಿ ಎಂತ ಮಾಡುದು? ಗಿರಿಯ ಎಡೆಗೆ ಹೋಗುವ ಅಂದ್ರೆ ಎಡೆಗೆ ಅಂದ್ರೆ ಹಾಗೆ ಅಲ್ಲ. ಅಲ್ಲಿ ಹುಲ್ಲು ಹಸನಾಗಿ ಬೆಳೆದಿದೆ. ನಮ್ಮ ಹಸುಗಳಿಗೆ ಹುಲ್ಲು ಮೇಯುವುದಕ್ಕೂ ಒಳ್ಳೆಯ ಸ್ಥಳ, ನಾವು ಆಟಾಡುವುದಕ್ಕೂ ಒಳ್ಳೆಯ ಸ್ಥಳ. ಹಾಗಾಗಿ ಅಲ್ಲಿಗೆ ಹೋಗುವನ. ನಾವು ಅಲ್ಲಿಗೆ ಹೋಗಿ ಮರದ ಮೇಲೆ ಗೋಲಿ ಆಡುವ, ನೆಲದ ಕೆಳಗೆ ಗೊತ್ತಿ ಆಟ ಆಡುವ. ನಿನ್ನದು ಇದೇ ಆಯ್ತು, ಎಲ್ಲವೂ ಅದಲು ಬದಲು ಮಾಡಿ ಹೇಳು. ಮರದಲ್ಲಿ ಗೋಲಿ ಆಡುವುದಕ್ಕಾಗುತ್ತದಾ? ಆಗುದಿಲ್ಲ. ಎಂತದು? ನಾನು ಆಡ್ತೇನೆ. ನೀನು ಎಲ್ಲಿ ಬೇಕಾದ್ರೆ ಎಂತ ಬೇಕಾದ್ರೆ ಆಡುತ್ತೆ. ಮರದಲ್ಲಿ ಮರಕೋತಿ ಆಟ, ನೆಲದಲ್ಲಿ ಗೋಲಿ ಆಟ ಆಡುವ. ನೀನು ಹೇಳಿದ್ದು ಎಲ್ಲವೂ ಆಡುವ. ಅಲ್ಲಿ ಆದಿತ್ತಾ ಹೋಗುವುದೇನು ಸರಿ, ಹಾಗೆಲ್ಲ ಹೋಗುವುದಕ್ಕೆ ಆಗುದಿಲ್ಲ. ಮತ್ತೆ ಹೇಗೆ? ಇವತ್ತೊಂದು ಪಂತ ಎಂತ ಬಂತ? ಪಂತ ಓಟದ ಸ್ಪರ್ಧೆ. ಸರಿ, ಅಪ್ಪೆ ಜಿಗಿತ. ನಾನೇ ಮೊದಲು, ನಾನೇ ಮೊದಲದರಲ್ಲಿ. ಅವಸರ ಮಾಡ್ಲಿಕ್ಕಿಲ್ಲ. ನಿಲ್ಲು. ಮೂರು ಗೆರೆ ಅಲ್ಲಿ ಹಾಕಿದೆ. ಅದ್ರ ಮಣ್ಣು. ಸರಿ ಆಯ್ತು. ಹಾ, ಈ ಗೆರೆಯ ವಿಶೇಷಣ ಎಂತ? ವಿಶೇಷ ಅಂದು ಬೇತ್ರಿಯಲ್ಲಿ ರಾಮನ ತಮ್ಮ ಉಸ್ಮಾನ್. ನಿನ್ನ ಭಾಷೆಯೋ ನೀನು ಯಾಕೆ? ಹಾಗಲ್ಲ ಅದು. ಮತ್ತೆ ಹೇಗೆ? ಅಂದು ತ್ರೇತಾಯುಗದಲ್ಲಿ ಇಕ್ಷ್ವಾಕು ವಂಶದ ಇಕ್ಷ್ವಾಕು ಹೇಳಿಕೆ ಬರದಿದ್ರೆ ಹೇಳ್ಬೇಡ. ರಾಮನ ತಮ್ಮ ಲಕ್ಷ್ಮಣ. ಉಸ್ಮಾನ್. ಲಕ್ಷ್ಮಣ ಉಸ್ಮಾನ್
ಸರಿ, ನಿನಗೆ ಹಾಗೆ ಬೇಕಾದ್ರೆ ಹಾಗೆ. ಹಾ. ನನಗವ ಲಕ್ಷ್ಮಣ. ಅವ ಹಾಕಿದ್ದು ಒಂದು ಸೀತೆಯ ರಕ್ಷಣೆಗೆ ಬೇಕಾಗಿ ಲಕ್ಷ್ಮಣ ರೇಖೆ. ಸರಿ, ಅದು ಲಕ್ಷ್ಮಣ ರೇಖೆ. ಇದೆಂತ ಸೀತೆಯ ರೇಖೆ. ಆಯ್ತಪ್ಪ, ಹೆಚ್ಚಿದೆ. ಇದು ಬಂತ ಹಾಗಿಂತ ಬಂತಲ್ಲ. ಮೊದಲು ತಲುಪಿದವರಿಗೆ ದ್ವಿತೀಯ ಬಹುಮಾನ, ಎರಡನೇದಾಗಿ ತಲುಪಿದವರಿಗೆ ಪ್ರಥಮ ಬಹುಮಾನ. ಇದರಲ್ಲಿಯೂ ಅದಲು ಬದಲು. ಇದಾದ್ರೂ ನಿನಗೆ ಬೇಕಾದ ಹಾಗೆ ಇರಲಿ. ಸರಿ, ಈಗ ನಿಲ್ಲು, ಎಡದ ಕಾಲು ಮುಂದಿಟ್ಟು ನಿಲ್ಲು. ಇದೆಂತದ? ಏನಾಯ್ತು? ಎಡದ ಕಾಲು ಅಂದ್ರೆ ಇಬ್ಬರಿಗೂ ಎಡದ ಕಾಲು. ಇಬ್ಬರಿಗಲ್ಲ, ನಿನಗೆ ಇರುದು ಎಡದ ಕಾಲು. ನಿನಗಿಲ್ವ ಎಡದ ಕಾಲು? ನನ್ನದು ಹಿಂದೆ. ಅದನ್ನು ಮುಂದೆಡು. ಹಾಗೆ ಒಂದೇ ಲೆಕ್ಕ ಇರಬೇಕು. ಅದು ನನಗೆ ಓಟ ಮಾಡುವುದಕ್ಕೆ ಸರಿಯಾಗುವುದಿಲ್ಲ. ಅದಿಲ್ಲ, ಪಂತ ಅಂದ್ರೆ ಪಂತ. ಆಯ್ತು, ಎಣಿಸ್ತೇನೆ. 1 2 2.5. ಎಂತದ 2.5? ತೆಂಗಿನಕಾಯಿ ಮಾಡುದಾ? ತೆಂಗಿನಕಾಯಿ 2.5ಗೆ ಮಾಡ್ತಾರ? ಈಗ ನಾನು ಲೆಕ್ಕ ಮಾಡಬೇಕು. ಸರಿ, ಲೆಕ್ಕ ಹೇಳು. 1 2 ನಾನು ಹೂ ಮಾತ್ರ ಮಾಡಿದ್ದು, ಹೂ ಮಾಡಿಲ್ಲ. ಸರಿ, ನಿಲ್ಲು. 1 2 ಎಂತ ಇದು? ಒಮ್ಮೆ ನಾನಿಲ್ಲ ನಿನ್ನ ಬಗ್ಗೆ. ಬಾಬಾ ಸರಿ ಬರುವ. ಸರಿ ನಿಲ್ಲು. 1 2 2.5 Thank
ಆಗಿದೆ. ಹಾಗಾಗಿ ಈಗಲೇ ಹೋಗಿ ಆ ಕೃಷ್ಣನನ್ನು ಸಂಹರಿಸಿ ಬರಬೇಕು ಎಂಬ ಹಾಗೆ. ಹಾಗಾದರೆ ನಾನೂರನೇ ಹೋಗುವುದಾ? ಇಲ್ಲವಲ್ಲ, ನಮ್ಮವರೇ ಎಲ್ಲಿದ್ದಾರೆ ಇದ್ದವರಲ್ಲಿ. ಒಮ್ಮೆಂದೊಮ್ಮೆಲೆ ನಮ್ಮವರು ಕಡೆಗೆ ಬರಬೇಕು ಎನ್ನುವ ಹಾಗೆ ಕರೆಗಾಯಿತನ್ನು ಕ್ಷಣ ನೋಡಿ ಬಂದಿದ್ದೇವೆ. ಏನಾಗಬೇಕು ಕಂಸನ ಅನುಯಾಯಿಗಳು ನಾವು. ಕಂಸನ ಅಪ್ಪಣೆಯನ್ನು ಪಾಲಿಸಬೇಕಾದುದು ನಮ್ಮ ಕರ್ತವ್ಯ. ಆ ಕೃಷ್ಣ ಇದ್ದಾನಲ್ಲ, ಅವನು ನಮ್ಮ ಪೂತನಿಯನ್ನು ಸಂಹರಿಸಿದ್ದಾನಂತೆ. ಹಾಗಾಗಿ ಈಗಲೇ ಆ ಕೃಷ್ಣನನ್ನು ಸಂಹರಿಸಿ ಬರಬೇಕು ಎಂಬುದಾಗಿ ಅಪ್ಪಣೆಯಾಗಿದೆ. ಏನು ನಿಮ್ಮ
ಹಾಗಾಗಿ ನಾನು ಪ್ರಳಂಬನಾಗಿ ಹಾವನಾಗಿ ಅವನನ್ನು ದೊಡ್ಡ ಬಾಯಿ ತೆರೆದು ನುಂಗಿ ಬಿಡುತ್ತೇನೆ. ನಿಶ್ಚಿಂತೆ ಇದ್ದೇರೋ? ಅವನನ್ನು ಕೊಲ್ಲುವುದಕ್ಕೆ ಒಳ್ಳೆಯ ಉಪಾಯವೇ ಇದೆ. ರೇಣುಕಾಸುರನಾದಂತಹ ನಾನು ನೇರವಾಗಿ ಆ ಗೋಪಾಲಕರ ಹಿಂಡನ್ನು ಸೇರಿ ಆ ಕೃಷ್ಣನಿಗೆ ಬಲು ಪ್ರೀತಿಯಂತೆ. ಹಾಗಾದ್ರೆ ಇದುವೇ ಸರಿ ಸಮಯ. ಅವನನ್ನು ನಾನು ಕೊಂದು ಬರ್ತೇನೆ. ಕೊಟ್ಟ ಹಾವಾಗಿ ಅವನನ್ನು ಕೊಂದು ಕೊಡುತ್ತೇನೆ ನಾನು. ಹೇಳಿದೆಂಬುದು ಹೊರಡೋಣ. ನೀವಾಡಿದಂತಹ ಮಾತುಗಳನ್ನು ಕೇಳಿದಾಗ ಬಹಳ ಸಂತೋಷವಾಯಿತು. ನಾನು ಬಂಡಿಯ ರೂಪವನ್ನು ತಾಳಿ ಚಕ್ರದಡಿಗೆ ಆ ಕೃಷ್ಣನನ್ನು ಸಿಲುಕಿಸಿಕೊಳ್ಳುತ್ತೇನೆ. ಹಾಗಿದ್ದರೆ ನಾವಿನ್ನು ಮುಂದುವರಿಯೋಣ. ಈಗ
ಮಾತಾಡ. ಹಣ ಕೊಟ್ಟದ್ದು ನಾನು, ನಿಂಗೆ ಇದು ನೀವು ತಿನ್ನುವ ಕೆಲವು ಹೌದು. ನನಗಾಗಿಯೇ ತಂದದ್ದ. ನಾನು ದನಕ್ಕೆ ಅಂತ ಕೊಟ್ಟದ್ದು. ಇದು ದನ ಎಲ್ಲ ರಾಕ್ಷಸ ಆದದ್ದು. ಇದು ಧನವ, ಹಾ. ಇದು ಧನವಲ್ಲ. ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದದ್ದೇನು? ನೋಡು ನೋಡು, ರಕ್ಕಸರ ಬುದ್ಧಿವಂತಿಗೆ ನೋಡು. ಹಾ. ನಮಗೆ ಹಸುಗಳು ಇಷ್ಟ ಎಂಬುದು ತಿಳಿದಿದೆ ನೋಡು. ಅವನ ಕೊಂಬು ಮೇಲೆ ಹೋಗಿದೆ. ಅವನ ಕೊಂಬ ಮೇಲಾದ್ರೂ ಹೋಗಿ ಕೆಳಗಾದ್ರೂ ಹೋಗಿ ಅವನ ಕೊಂಬ ನೀಡಿದ್ದು ನೆಲಕ್ಕೆ ಬೀಳುತ್ತೆ. ಇನ್ನು ಹಾಕುದು ಬೇಡ. ನಿನಗೆ ನಿನಗೆ ಪಿಂಡ ಹಾಕುವುದು ಬಾಕಿ. ಪಿಂಡ ಯಾರಿಗೆ ಬಿಡುವ? ಪಿಂಡ ಬಿಡುವ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಒಂದು ತಪ್ಪಾಯಿತು ಎಂಬ ಹಾಗೆ ನಮ್ಮ ಕಂಸನಿಗೆ ಶರಣಾದರೆ ಒಳಿತು, ಇಲ್ಲ ಅಂತಾದರೆ ನಿನ್ನ ಪ್ರಾಣ ಹೋಗಿತ್ತು.
ನೀನು ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಭಗವಂತನಿದ್ದಾರೆ ಎಂಬ ಹಾಗೆ ಆಡಿಕೊಳ್ಳುತ್ತಾ ಇದೆಯಲ್ಲ. ನಮಗೆ ಭಗವಂತ ಏನಿದ್ರು ಕಾಣಿಸ್ತಾನೆ. ಅವರ ಅಪ್ಪಣೆಯ ವಿನಃ ನಾವು ಏನು ಕೆಲಸವನ್ನು ಮಾಡುವವರೇ ಅಲ್ಲ. ಅವರ ಶತ್ರು ನಮಗೆ ಶತ್ರು. ಗಾಳಿಯ ಗಾಳಿ ಹಾಕುವುದಕ್ಕೆ ಏನಿಲ್ಲ ಅಲ್ಲ ಗಾಳಿ ಹಾಕುವುದಕ್ಕೆ ಇಷ್ಟು ದುಷ್ಟಾಗಿ ಕಾಣುವುದಕ್ಕೆ ಏನಾಗಿದೆ ಏನಯ್ಯ ನಾನು ಒಂದಲ್ಲ ರಕ್ಕಸರನ್ನು ಈಗ ಬಂದ್ರಲ್ಲ ಎಷ್ಟು ರಕ್ಕಸರು ಬಂದ್ರಪ್ಪ ಎಷ್ಟು ರಕ್ಕಸರು ಬಂದ್ರು ಲೆಕ್ಕ ಮಾಡ್ಲಿಕ್ಕೆ ಪುಸ್ತಕ 10 ಜನ ಬಂದಿದ್ದಾರೆ. ಯಾರ್ಯಾರು ಬಂದ್ರು ಅಂತ ಆದ್ರೂ ಗೊತ್ತುಂಟಾ ಒಂದು ನನ್ನ ಬಂತು, ಒಂದು ಹಬ್ಬ ಬಂತು, ಒಂದು ಗಾಡಿ ಬಂತು. ಎಲ್ಲಿಂದ ಎಲ್ಲಿಂದ ಆಚೆಯಿಂದ ಬಂದರು, ಹೆಂಗಲ್ಲ ಈಚೆಯಿಂದ ಹಾಗೆಲ್ಲ ಮಾತಾಡೋಣ. ಕೊಲ್ಲುವ ಮೆಟ್ಟಿಗೆ ನನಗೆ ಎಲ್ಲಿಂದ ಗಾಡಿ ಅಂತ ಗೊತ್ತಾಗ್ಬೇಕಲ್ಲ. ಈಗ ಗಾಡಿ ಬೇಕು, ಗಾಡಿ ಬೇಕು. ಗಾಳಿ ಹಾಕ್ಲಿಕ್ಕೆ ಇಲ್ಲಿ ಏನಿಲ್ಲ. ನಿನಗೆ ವಾಯುದೇವರು ಬರುತ್ತಾ? ವಾಯುದೇವರನ್ನ ಪುಸ್ತದವರು ವಾಯುದೇವರು. ಅಲ್ಲ ನಿನಗೆ ಗಾಳಿ ಹಾಕಿದ್ದ ಹೆಗ್ಗಳಿಕೆ ಬೇಕಲ್ಲ. ಹಾಗೆ ಕಲಿಗುದ ಮಾರುತಲ್ಲಿದ್ದಾರೆ. ಮಾರುತ ನಮಗೆ ಎಲ್ಲಿಂದ
ಕರೆಯುವುದು. ಓಯ್ ಆ? ನೀ ನೀ ಎಂತದು ನೀ 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 ಹಿಂದಾಗ್ಲೇ ನೀ 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 ನೀನು ಇದಕ್ಕೆ ಮಾತನಾಡುವುದಕ್ಕೂ ತಾಕತ್ತಿಲ್ಲ ಅವಾಗ. ನೀನು ಕೊಂದವನು. ಇರ್ಬೇಕಾ? ಇರ್ಬೇಕಾ? ನೀನು ಇಲ್ಲಿ ಎಲ್ಲ ನಿನಗೆ ಸಾಕು ಕೊಟ್ಟು ನನಗೆ ಇದು ಬರ್ತೀವಿ. ಇವಾಗಲೇ ಅಲ್ಲಿ ಆಯ್ತಂತೆ ಆಯ್ತಂತೆ ಇನ್ನು ನೀರು ಯಾರಾಗ್ಬೇಕು? ಯಾರಾಗ್ಬೇಕು? ನೀರು 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 ತರುವ ಹುಡುಗಿಯನ್ನು ಮಾತ್ರ. ಅದಾದ್ರೆ ಹುಡುಗಿಯರಿಗಾಗ ಒಂದು ಸ್ವಲ್ಪ ಆಗ್ತದಲ್ಲ. ಇದು ಇದು ಎಂತದು? ಗಾಳಿ ಹಾಕುದಿಲ್ಲಲ್ಲ ಗಾಳಿ ಆಗುದಿಲ್ಲ. ಯಾಕೆ ಹಾಕುದಿಲ್ಲ ಯಾಕೆ ಹಾಕ್ಬೇಕು? ನಾನು ಬಂದದಲ್ಲ ನೀನ್ ಯಾರನ್ನು ಕೊಂದದ್ದು? ಅದನ್ನು ನಿಜವಾಗಿಯೂ ಬಾ ನೀನೇ ಕೊಂದದ್ದು? ನಾನೇ ನಿಜವಾಗಿಯೂ ನೀನೇ ಕೊಂದದ್ದು? ಮತ್ತೆ ಯಾರ ನೀನೆಯಾ? ನಾನೇ ವಿಜಯ ವಿಜಯ ನೋಡು, ಇದನ್ನೇ ಗೊತ್ತಾಗ್ಬೇಕು. ಯಾರು ಬಂದ್ರೆ ಯಾರು ಹೋದ್ರೆ ಏನೂ ಗೊತ್ತಿಲ್ಲ, ನೀನು ಕೊಂದದಂತೆ. ಹೌದಾ? ಇದು ಬರ್ತಿತ್ತು ಗಟ್ಟಿ ಉಂಟೆ ನಾನು ಕಾಣಿಸ್ತೇ. ಈ ಜಾಗಕ್ಕೆ ನಾವಲ್ಲ ಕಪ್ಪು. ಬಾ, ಯಾರೂ ಬರಲಿಲ್ಲ. ನಿನ್ನ ಸಾಮರ್ಥ್ಯ ನಿನಗೆ ಈಗ ತಿಳಿದಿರಬೇಕಲ್ಲ. ಅದಾರು ಬಂದದ್ದು ಯಾವುದು? ಅದು ಅವರಲ್ಲಿ ಕೇಳು ಯಾರು. ನನಗಾಕು ಗಾಡಿ. ಹಾ? ಅಲ್ಲಿ ಬಂದಾಯ್ತಲ್ಲ ಕಾಯಲಿದ್ದಾನೆ ಗಾಡಿ ನಾವು ಹಾಕು. ಹಾ? ಹೋಗ್ಲಿಕ್ಕಾದ್ರೂ ನನಗೆ ಕಟ್ಟಬೇಕಲ್ಲ. ಇನ್ನು ಪರಿಮಳ ಬರ್ತದೆ ನಾಡಿದ್ದು. ಇಂಥದ್ದು. ಸರಿ ವಿಜಯ, ಬಂದವರೆಲ್ಲ ಕೊಂದಾಯ್ತು. ಈಗ ದನವನ್ನು ಮೇಯಿಸಬೇಕು ಬೇಕಲ್ಲ, ನಾವು ಬಂದದಕ್ಕೆ ಅಲ್ಲ. ಜೋರು ಹಸಿವಾಗ್ತದೆ ವಿಜಯ. ಅದ್ರಲ್ಲಿ ಒಂದು ದಿವ್ಯ ಈಗ ನಾವು ಹೋಗುವ ನಾವು. ಇನ್ನು ಸ್ವಲ್ಪ ಆಟವಾಡಿ ಕೈಕಾಲು ಮುಖನ ತೊಳೆದು ಆಮೇಲೆ ತಿನ್ನೋದಕ್ಕೆ ಬಿಡು. ಹೋಗುವ. ಬಂದವರು ಬರಲಿ, ನಾವು ಹೊರಡುವ.